ಡಿಕೆಶಿ ವಿರುದ್ಧ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ಡಿಸಿಎಂ ಒಂದೊಂದು ಸಮಯದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ. ಒಂದೊಂದು ಸಮಯದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ. ಸಿಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಅವರ ಜೀವನವೇ ಜಿಗುಪ್ಸೆಯಿಂದ ಕೂಡಿದೆ, ಹತಾಶಾ ಭಾವನೆಯಿಂದ ಕೂಡಿದೆ. ಅವರ ನಡವಳಿಕೆ ನೋಡಿದ್ರೆ ಎಲ್ಲಿ ಸನ್ಯಾಸಿ ಆಗುತ್ತಾರೋ ಎಂಬ ಭಯ ಕಾಡ್ತಾ ಇದೆ. ಡಿಕೆ ಶಿವಕುಮಾರ್ ಬಗ್ಗೆ ವ್ಯಂಗ್ಯವಾಡಿದ ಎಂಎಲ್ಸಿ ಸಿಟಿ ರವಿ. ಡಿಕೆಶಿ ವಿರುದ್ಧ ಸಿಟಿಆರ್ ವ್ಯಂಗ್ಯವಾಡಿದ್ದಾರೆ. ಡಿಸಿಎಂ ಒಂದೊಂದು ಸಮಯದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ. ಅಲ್ರಿ, ನೀವು ಸಿಎಂ ಯಾವಾಗ ಆಗ್ತೀರಾ ಅಂತ ಕೇಳಿದ್ರೆ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ, ಅವರ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿ ಒಂದೊಂದು ಸತಿ ಹೇಳ್ತಾರೆ. ಇನ್ನು ಕೆಲವೊಮ್ಮೆ ಸಿಎಂ ಆಗ್ತೀರಾ ಅಂತ ಕೇಳಿದ್ರೆ ಆಗೋ ಕ್ವಾಲಿಟಿ ನನಗಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆಗೋ ಕ್ವಾಲಿಟಿ ನನಗಿಲ್ವಾ? 7 ಬಾರಿ ಅಲಂಕರಿಸಿದ್ದೇನೆ ಕೆಪಿಸಿಸಿ, ಅದರ ನಿರಂತರ 7 ಬಾರಿ ಅಂತ, ಅದರರ್ಥ 7 ಟರ್ಮ್ ಅಲ್ಲ. ನನಗೂ ಅರ್ಹತೆಗಳಿದ್ದಾವೆ, ನಾನು ಯಾಕೆ ಸಿಎಂ ಆಗಬಾರ್ದು ಅಂತಾರೆ. ಕೆಲವೊಮ್ಮೆ ಅಧಿಕಾರ ಹಂಚಿಕೆ ವಿಚಾರವನ್ನು ಅವರೇ ಮುನ್ನೆಲೆಗೆ ತರ್ತಾರೆ. ರಾಜ್ಯದಲ್ಲಿ ಆ ಚರ್ಚೆ ಆಗಬೇಕು ಅನ್ನೋ ರೀತಿಯಲ್ಲೇ ಅದನ್ನು ಪ್ರಸ್ತುತಪಡಿಸ್ತಾರೆ. ಕೆಲವೊಮ್ಮೆ ಮುಖ ಸಪ್ಪು ಮಾಡ್ಕೊಂಡು ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಅವರು ನಾನು ಅನ್ಯೋನ್ಯತೆಯಿಂದ ರಾಜಕಾರಣ ಮಾಡ್ತಾ ಇದ್ದೀವಿ, ನೀವು ಅಧಿಕ ಪ್ರಸಂಗತನವನ್ನು ಮಾಡಬೇಡಿ, ಸಿಎಂ ಬದಲಾವಣೆ ಅನ್ನೋ ವಿಚಾರ ರಾಜ್ಯದಲ್ಲಿ ಚರ್ಚೆಯಾಗಿಲ್ಲ, ಹಾಗಾಗಿ ಅದು ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ, ನೀವೇನೂ ಪ್ರಶ್ನೆ ಮಾಡಬೇಡಿ ಅಂತಾನು ಹೇಳ್ತಾರೆ. ಅದಕ್ಕೆ ಸಿಟಿ ರವಿ ಹೇಳೋದು, ಡಿಕೆಶಿ ವಿರುದ್ಧ ವ್ಯಂಗ್ಯ ಆಡಿರೋದು. ಡಿಸಿಎಂ ಒಂದೊಂದು ಕಾಲಘಟ್ಟದಲ್ಲಿ ಸಮಯಕ್ಕೆ ಸರಿಯಾದಂತಹ ಹೇಳಿಕೆಯನ್ನು ಕೊಡ್ತಾರೆ. ಸಿಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಅವರ ಜೀವನವೇ ಒಂದು ತರಹದ ಜಿಗುಪ್ಸೆಯಿಂದ ಕೂಡಿದೆ, ಅವರ ನಡವಳಿಕೆ ನೋಡಿದ್ರೆ ಎಲ್ಲಿ ಸನ್ಯಾಸಿ ಆಗುತ್ತಾರೋ ಎಂಬ ಭಯ ಕಾಡ್ತಾ ಇದೆ. ಜಿಗುಪ್ಸೆಯಿಂದ ಕೂಡಿದೆ ಅನ್ನೋದನ್ನು ಹೆಂಗೆ ವ್ಯಾಖ್ಯಾನಿಸ್ತಾರೆ ಸಿಟಿ ರವಿ ಅಂದರೆ, ಕಾಂಗ್ರೆಸ್ಸಿನಲ್ಲಿ ಗುರುತಿಸಿಕೊಂಡ ಕಾರಣಕ್ಕೆ ಆದಾಯ ಮೀರಿದ ಅಕ್ರಮ ಹಣ ಗಳಿಕೆ ಎನ್ನೋ ಪ್ರಕರಣದಲ್ಲಿ ಜೈಲು ಸೇರಿದ್ರು. ಅದೇ ಕಾಲಘಟ್ಟದಲ್ಲಿ ಬಿಜೆಪಿಯಿಂದ ಬೇರೆ ಬೇರೆ ತರಹದ ಪರೋಕ್ಷ ಆಫರ್ಗಳೆಲ್ಲ ಬಂತು, ಅದನ್ನು ತಿರಸ್ಕಾರ ಮಾಡಿದ್ರು. ಡಿಕೆ ಶಿವಕುಮಾರೇ ಹೇಳಿದ್ದಾರೆ. ಸೊ ಅದಾದ ನಂತರ ತಿಹಾರ್ ಜೈಲಿಗೂ ಕೂಡ ಅವರನ್ನ ಹಾಕಲಾಯಿತು. ಇನ್ನೂ ಕೂಡ ಅವರ ಮೇಲಿರ್ತಕ್ಕಂಥ ಪ್ರಕರಣಗಳು ಜೀವಂತವಾಗಿದೆ. ಪಕ್ಷಕ್ಕಾಗಿ ಪಕ್ಷದ ನಿಷ್ಠೆಯನ್ನು ಉಳಿಸಿಕೊಳ್ಳೋದಕ್ಕೆ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ಅವ್ರ ಜೀವನನೇ ಒಂಥರ ಜಿಗುಪ್ಸೆ ಅಂತ ಹೇಳ್ತಾರೆ ಸಿಟಿ ರವಿ. ಡಿಕೆ ಶಿವಕುಮಾರ್ ಬಗ್ಗೆ ವ್ಯಂಗ್ಯವಾಡಿದ ಸಿಟಿ ರವಿ, ಅವರನ್ನು ನೋಡ್ತಾ ಇದ್ರೆ ಬೇಜಾರಾಗ್ತಾ ಇದೆ, ಎಲ್ಲಿ ಸನ್ಯಾಸಿ ಆಗ್ತಾರೋ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಡಿಕೆಶಿ ವಿರುದ್ಧ ಎಂಎಲ್ಸಿ ಸಿಟಿ ರವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.